ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಇದು ವಸುದೇಶ್. ವಾಟ್ ಎ ನೇಮ್. ಸೂಪರ್ ಹೆಸರು ವಸುದೇಶ್. ಕೃಷ್ಣನ ತಂದೆ ಹೆಸರು ಅನ್ಸುತ್ತೆ. ಇವರು ಮೂಲಾ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದ್ದಾರೆ. ನಿಮ್ಮನ್ನ ಯಾರಾದ್ರೂ ಗಂಡು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಯಾರಾದ್ರೂ ಜ್ಯೋತಿಷಿ ಹೇಳಿದ್ರೆ ನಕ್ಕಬೇಡಿ. ಯಾಕಂದ್ರೆ ನೋಡಿ ಹೇಳ್ತೀನಿ, ರೇವತಿಯ 3 ಮತ್ತು 4ನೇ ಪಾದ ನೋಡಿ, ಅಶ್ವಿನಿಯ 1 ಮತ್ತು 2ನೇ ಪಾದ ಹಾಗೂ ಜ್ಯೇಷ್ಠ 4 ಪಾದ, ಅಶ್ಲೇಷ 4 ಪಾದ, ಮಘ 4 ಪಾದ ಹಾಗೂ ಮೂಲ 1 ಮತ್ತು 2ನೇ ಪಾದ ಮಾತ್ರ ಗಂಡ ಮೂಲ ನಕ್ಷತ್ರಗಳು. ಉಳಿಕಿದ್ದು ಯಾವುವು ಅಲ್ಲ. ಮೂಲ ನಕ್ಷತ್ರ 3ನೇ ಪಾದ ಮಹಾತ್ಮ ಗಾಂಧೀಜಿ, ಮೂಲ ನಕ್ಷತ್ರದ 4ನೇ ಪಾದ ಜವಾಹರ್ಲಾಲ್ ನೆಹರು. ಅದಕ್ಕೆ ಅಷ್ಟೊಂದು ನನಗಿರ್ತೇನೆ ಅವರಲ್ಲಿ, ಅದು ಬೇರೆ ವಿಷಯ, ಬಿಟ್ಟಾಕಿ. ಸೊ ತಾವು ಸಿಂಹ ಲಗ್ನದಲ್ಲಿ ಅಳಿಯಮ್ಮ ಒಂದೇ ಲಗ್ನ ನೀವು ನೋಡಿ. ಬುಧ 5 ಡಿಗ್ರಿ ಇದ್ದಾನೆ, 2ನೇ ಮನಿ ಸ್ವಾಮಿ. ಹೌದಾ? ನೀವು ಬಹಳ ಬುದ್ಧಿವಂತರಾಗ್ತೀರ, ಬಹಳ ಅಂದ್ರೆ ಬಹಳ ಬುದ್ಧಿವಂತರಾಗ್ತೀರ. ನೋಡೋಣ ಹೇಗೆ ಅಂದ್ರೆ, ಬುದ್ಧಿಯನ್ನ ತಲೆ ಮೇಲೆ ಇಟ್ಕೊಂಡಿರ್ತೀರ. ಸೊ ವಿದ್ಯಾಭ್ಯಾಸದಲ್ಲಿ ತಮಗೆ ಬಹಳ ಇದು ಇರುತ್ತೆ. ಏನು ಬಹಳ ಅಂದ್ರೆ ಬಹಳ ಹೈಯರ್ ಎಜುಕೇಶನ್, ಸೆಕೆಂಡ್ MPhil, MTech ಈ ಲೆವೆಲ್ವರೆಗೂ ನೀವು ಹೋಗ್ತೀರ. ಯಾಕಂದ್ರೆ ಬುಧನ ಇಲ್ಲಿ ನೀವು ಒಂದು 7 ಕ್ಯಾರೆಟ್ ಪಚ್ಚೆ ಹಾಕಬೇಕು. ನೀವು 7 ಕ್ಯಾರೆಟ್ ಪಚ್ಚೆ ಹಾಕೊಂಡಿದ್ದೇ ನಿಜ ಆದರೆ 100 ಅಲ್ಲ 1000% ಯು ವಿಲ್ ಬಿ ಹೈಲಿ ಎಜುಕೇಟೆಡ್ ಪರ್ಸನ್. ಆಮೇಲೆ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾರೆ ನೋಡಿ. ಶನಿ 2ನೇ ಮನೆಯಲ್ಲಿ 19 ಡಿಗ್ರಿ ಇದ್ದಾನೆ. ಯಾರು ಇವನು? ಎಲ್ಲರಿಗಿಂತ ಮುಂಚೆ ಫಸ್ಟ್ಗೆ ಸಿಂಹ ಲಗ್ನದ ಯೋಗಕಾರಕ ಗ್ರಹಗಳನ್ನು ಹೇಳೋಣ. ಸಿಂಹ ಲಗ್ನದ ಯೋಗಕಾರಕ ಗುರು ಸೂರ್ಯ ಮೊದಲನೇದು, 2ನೇದು ಬಂದ್ಬಿಟ್ಟು ಗುರು, 3ನೇದು ಬಂದ್ಬಿಟ್ಟು ಕುಜ, 4ನೇದು ಬಂದ್ಬಿಟ್ಟು ಶುಕ್ರ. ಇವರೆಲ್ಲರೂ ಯೋಗಕಾರಕ ಗ್ರಹಗಳು. ಸಮಗ್ರಹ ಯಾರು? ಬುಧ. ಒಳ್ಳೆ ಜಾಗದಲ್ಲಿದ್ರೆ ಮಾತ್ರ ಒಳ್ಳೇದು ಮಾಡ್ತಾನೆ. ಚಂದ್ರ, ಶನಿ, ರಾಹು ಮತ್ತು ಕೇತು ಇವರು ವಿರೋಧಿಗಳು. ಹೌದಾ? ನೀವು ಅದೇ ಹೇಳದ್ ನಾವು ಭಾವಗಳಲ್ಲಿ 1 ಮತ್ತು 2 ಮತ್ತು 5 ಮತ್ತು 7 ಮತ್ತು 4 ಮತ್ತು 9 ಮತ್ತು 10 ಮತ್ತು 11 ಈ ಎಷ್ಟು ಭಾವಗಳು ಯೋಗಕಾರಕ ಭಾವಗಳು. ಆದರೆ 3, 6, 8 ಮತ್ತು 12 ಇವು ತ್ರಿಕ್ ಸ್ಥಾನ, ಕೆಟ್ಟ ಸ್ಥಾನಗಳು. ಯಾವುದೇ ಗ್ರಹ 0 to 6 ಡಿಗ್ರಿ ಇದ್ರೆ ಫಲ ಕೊಡಲ್ಲ. 24ರಿಂದ ಹಿಡ್ಕೊಂಡು 29 ಡಿಗ್ರಿವರೆಗೂ ಇದ್ರು ಫಲ ಕೊಡಲ್ಲ. ದಯವಿಟ್ಟು ಇದನ್ನ ಬಹಳ ಇಂಪಾರ್ಟೆಂಟ್. ಇಲ್ಲಿ 5 ಡಿಗ್ರಿಯಲ್ಲಿ ಇದ್ದಾನೆ, ದಯವಿಟ್ಟು ತಾವು ಪಚ್ಚೆ ಹಾಕಲೇಬೇಕು. ಮಗುವಿಗೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಡಾಲರ್ಸ್ ಮಾಡಿ ಹಾಕಿ ಈ ರೀತಿ ಪಚ್ಚೆ ಅಂದ್ರೆ ಇದು. ನನಗೂ ಬುಧ ಒಳ್ಳೆಯವನೇ, ಹಾಗಾಗಿ 7% ಇದ್ದು ನಾನು 3.5 ಕ್ಯಾರೆಟ್ ಹಾಕೊಂಡಿದ್ದೀನಿ. ಹಾಕ್ಲೇಬೇಕು, ಬಹಳ ಎಫೆಕ್ಟ್ ಆಗುತ್ತೆ. ಅದರಿಂದ ಬಹಳ ಚೇಂಜಸ್ ಆಗುತ್ತೆ. ಅವನು ನೋಡೋ ದೃಷ್ಟಿ ನೋಡಿ, 8ನೇ ಮನೆ ದೃಷ್ಟಿ ಇಲ್ಲಿ ನೋಡ್ತಾನೆ, ಅಲ್ಲಿ ಬರುವಂತ 7ನೇ ಮನೆ ದೃಷ್ಟಿ ಇಲ್ಲಿ ನೋಡ್ತಾನೆ. ಒಳ್ಳೆ ಹೆಂಡತಿ ಸಿಗ್ತಾಳೆ, ಬುದ್ಧಿವಂತ ಹೆಂಡತಿ. ಆದ್ರೆ ಒಂದು ವಿಚಿತ್ರ ಏನು ಅಂದ್ರೆ, 2ನೇ ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಇವನು ಸಂಬಂಧದಲ್ಲೇ ಮದುವೆ ಆಗ್ತಾನೆ. 7ನೇ ಮನೆ ಶನಿ ಏನಿರಲ್ಲ, 2ನೇ ಮನೆಯಲ್ಲಿ ಬಂದಿದ್ದಕ್ಕೆ ಸಂಬಂಧದಲ್ಲೇ ಮನೆ ಆಗ್ತಾನೆ. ವಿರೋಧಿ 2ನೇ ಮನೆಯಲ್ಲಿ ಬಂದ್ರೆ ದುಡ್ಡನ್ನ ನೀರು ಖರ್ಚು ಮಾಡ್ದಂಗೆ ಮಾಡ್ತೀರಾ ನೀವು. ನೀರು ಖರ್ಚು ಮಾಡ್ದಂಗೆ ಮಾಡ್ತೀರಾ. ದುಡ್ಡಿಗೆ ಬೆಲೆ ಇರಲ್ಲ. ಮಾತಿನಲ್ಲಿ ಸಿಕ್ಕಾಪಟ್ಟಿ ಹೊರಟು ಏನೋ ಹೇಗೆ ಜೋರು ಅವಾಜಕ್ಕೆ ಮಾತಾಡೋದು, ಸಂಬಂಧನ ಹಾಳು ಮಾಡ್ಕೋತೀರಾ. ಈ ವಿಚಾರದಲ್ಲಿ ನಾನು ಹೇಳೋದು ಇಷ್ಟೇ, ಶನಿ ಶಾಂತಿ ಮಾಡಲೇಬೇಕು ಸರ್. ಶನಿ ಶಾಂತಿ ಮಾಡಲೇಬೇಕು. ನೋಡಿ, ಶನಿ ಶಾಂತಿ ಮಾಡಿಸ್ಲೇಬೇಕು. ಪ್ರತಿ ವರ್ಷ ಮಾಡಿಸಿ. ಮೋಸ್ಟ್ಲಿ ನಿಮ್ಮ ತಂದೆ ವೈದಿಕ ಮಾಡ್ತಿರ್ಬೇಕು, ಮಾಡಿಸಿ.
ಶ್ರಾವಣದ ಮೊದಲೇ ಶನಿವಾರ ಇಲ್ಲ ಕೊನೆಯ ಶನಿವಾರ ನೀಟಾಗಿ ಕೂತ್ಕೊಂಡು 11,000 ಜಪ ಹೇಳಿ, ಇಲ್ಲ 21,000 ಜಪ ಹೇಳಿಸಿ ನೀಟಾಗಿ ಶನಿ ಶಾಂತಿ ಮಾಡಿ ಸಾಕು. ಕಣ್ಣು ಮುಚ್ಚಿ. ಇನ್ನೂ 2011 ಅಂದರೆ ಜಸ್ಟ್ ನಿಮ್ಗೆ 10 ವರ್ಷ ಇರ್ಬೋದು. ಮೋಸ್ಟ್ ಪ್ರಾಬಬ್ಲಿ ನೀವು ಈಗ ಚಾಲು ಮಾಡಿಕೊಂಡ್ರೆ ಪ್ರತಿ ವರ್ಷ ಅಂದರೆ ನೀವು ಒಂದು ಹೈಯರ್ ಎಜುಕೇಷನ್ 21-22 ವರ್ಷ ಅನ್ನೋದ್ರಲ್ಲಿ ಶನಿ ಸಂಪೂರ್ಣವಾಗಿ ಶಾಂತಾಗಿರ್ತಾನೆ, ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಯಾಕಂದರೆ ಅವ್ನು ನೋಡೋದೇ 5ನೇ ಮನೆ, ಅವ್ನು ನೋಡೋದೇ 5ನೇ ಮನೆ. ಆರೋಗ್ಯದಲ್ಲಿ ತೊಂದರೆ ಕೊಡ್ತಾನೆ, ಯಾಕಂದರೆ ಚಂದ್ರ ಇಲ್ಲಿದ್ದಾನೆ. ಶನಿಯ ದೃಷ್ಟಿ 4 ಮತ್ತು 7 ಮತ್ತು 10, ಇದು 4, 5, 6, 7, 4, 5, 6, 7, 8, 9, 10 ಲಾಭಕ್ಕೂ ತೊಂದರೆ ಕೊಡ್ತಾನೆ. ಹಾಗಾಗಿ ಶನಿ ಶಾಂತಿ ಬಹಳ ಅವಶ್ಯಕತೆ ಈ ಜಾತಕದಲ್ಲಿ ಇರುತ್ತದೆ. ಬನ್ನಿ, ಗುರು 9ನೇ ಮನೆಯಲ್ಲಿರುವನು. ಯಾರು ಗುರು? 5ನೇ ಮನೆ ಸ್ವಾಮಿ. ಆಮೇಲೆ ನೋಡೋಣ. ಈಗ ರಾಹು 26 ಡಿಗ್ರಿ ಉಚ್ಚ ಸ್ಥಾನದಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನದಲ್ಲಿ ರಾಹು 4ನೇ ಮನೆಯಲ್ಲಿ ಇರೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಹಾನಿಕರ, ತಾಯಿಯ ಆರೋಗ್ಯದ ಸಮಸ್ಯೆ, ಮನೆಯ ಪ್ರಾಪರ್ಟಿ ಸಮಸ್ಯೆ, ಮನೆಯಲ್ಲಿ ಪ್ರಾಪರ್ಟಿ ಅಂದರೆ ಗಾಡಿ, ವೆಹಿಕಲ್, ಇಮ್ಮೂವಬಲ್ ಪ್ರಾಪರ್ಟೀಸ್ ಎಲ್ಲವೂ ಬಂದು ಇದರಲ್ಲಿ ತೊಂದರೆ. ಅದು ಹೋಗಿ ರಾಹು ವೃಶ್ಚಿಕ ರಾಶಿಯಲ್ಲಿ ಅಂದರೆ ಕುಜನ ಮನೆಯಲ್ಲಿ ಇರೋದ್ರಿಂದ ಈ ಸರ್ಪದೋಷ ಜನರೇಟ್ ಆಯಿತು. ಕುಜ ಆಗಲಿ, ರಾಹು ಆಗಲಿ, ಕೇತು ಆಗಲಿ ವೃಶ್ಚಿಕ, ಮೇಷ, ಸಿಂಹದಲ್ಲಿ ಏನಾದರೂ ಬಂದು ಕೂತಿದ್ದ ಕಡೆ ಆದರೆ ದಟ್ ಈಸ್ ಕಾಲ್ಡ್ ಎ ಸರ್ಪದೋಷ. ಆ ಸರ್ಪದೋಷ ನಿವಾರಣೆ ಮಾಡಿಕೊಳ್ಳೇಬೇಕು ನೀವು. ಐದನೇ ಮನೆಯಲ್ಲಿ ಚಂದ್ರ ಇದ್ದಾನೆ, 8 ಡಿಗ್ರಿ ಇದ್ದಾನೆ. 5ನೇ ಮನೆಯಲ್ಲಿ ವಿರೋಧಿ ಬಂದು ಕೂತ್ಕೊಂಡ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಎಜುಕೇಶನ್ ತೊಂದರೆ ಕೊಡ್ತಾನೆ. ಸ್ಟಾರ್ಟಿಂಗಲ್ಲಿ ಅಷ್ಟೇ. ಅದಾದ್ಮೇಲೆ 5ನೇ ಮನೆ ಚಂದ್ರ 100 ಅಲ್ಲ 1,00,000% ಗ್ಯಾರಂಟಿ ನೀವು ಬಹಳ ಮೃದು ಭಾಷೆ ಆಗ್ತೀರ. ಈಗ ಹೆಂಗಿದ್ರೆ ಗೊತ್ತಿಲ್ಲ, ಮುಂದೆ ನಾ ಹೇಳ್ತಾ ಇರೋದು. ಬಟ್ ಲವ್ ಮ್ಯಾರೇಜ್ 100%. 5ನೇ ಮನೆ ಶುಕ್ರ, 5ನೇ ಮನೆ ಚಂದ್ರ, 100% ಲವ್ ಮ್ಯಾರೇಜ್. ಹೆಂಡತಿ ಮೇಲೆ ವಿಪರೀತ ಪ್ರೀತಿ, ಅದೇ ರೀತಿ ತಾಯಿ ಮೇಲೂ ವಿಪರೀತ ಪ್ರೀತಿ. 5ನೇ ಮನೆ ಚಂದ್ರ, 5ನೇ ಮನೆ ಶುಕ್ರ, ಇದನ್ನೇನು ಬಿಟ್ಕೊಳ್ಳಿ. ಬನ್ನಿ, ಸಂಗ್ರಹ ಆಗುತ್ತಲ್ಲ. ಹಾಗಾಗಿ ಬನ್ನಿ, ಗುರು 5ನೇ ಮನೆ ಸ್ವಾಮಿ 15 ಡಿಗ್ರಿ ಅಂದರೆ ವಿಪರೀತ ಸ್ಟ್ರಾಂಗೆಸ್ಟ್ ಗ್ರಹ. ಅದರಲ್ಲೂ ದಿಶಾಬಲಿಯವನು ಇಲ್ಲಿ ಉಚ್ಚ ಸ್ಥಾನ ಇಲ್ಲ, ಯಾರೇ ಕರ್ಕದಲ್ಲಿ, ಇಲ್ಲಿ ದಿಶಾಬಲಿ, ಇಲ್ಲಿ ಉಚ್ಚ ಸ್ಥಾನ. ಇವೆರಡೂ ಜಾಗದಲ್ಲಿ ಏನಾದರೂ ಗುರು ಬಂದು ಕುಂತ್ರೆ ವಿಪರೀತ ಶಕ್ತಿಶಾಲಿ ಅಂತ ಕರಿತೇವೆ ನಾವು. ವೆರಿ ಪವರ್ಫುಲ್. ಅವನ ದೃಷ್ಟಿ ನೋಡಿ, 3 ದೃಷ್ಟಿ ಇರುತ್ತೆ ಸರ್. ಒಂದು 5, ಇನ್ನೊಂದು 7, ಇನ್ನೊಂದು 9. ಕರೆಕ್ಟಾ? 1, 2, 3, 4, 5 ಲಗ್ನದ ಮೇಲೆ ಬಿತ್ತು. ಸೂಪರ್ ಎಕ್ಸ್ಟ್ರಾರ್ಡಿನರಿ. ಬುಧನ ಮೇಲೆ ಬಿತ್ತು. 6, 7, 8, 9 ಚಂದ್ರನ ಮೇಲೆ ಬಿತ್ತು. ಹಾಗಾಗಿ ಇಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಬಂತು. ಹಂಗ ಮಾವನ್ ಎಲ್ಲೂ ಬಿಟ್ಟಿಲ್ಲ ಇವರು. ಸೋದರ ಮಾವನ್ ಎಲ್ಲೆಲ್ಲೂ ಬಿಟ್ಟಿಲ್ಲ. ವಿಕ್ರಮಾದಿತ್ಯ ರಾಜಯೋಗ, ವಾವ್, ಸೂಪರ್ ಎಕ್ಸ್ಟ್ರಾರ್ಡಿನರಿ. 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಕುಂತಿದ್ದಕ್ಕೆ ಲಕ್ಷ್ಮೀ ಯೋಗ ಬಂತು. ಒಂಬತ್ತನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿ ಕುಂತಿದ್ದಕ್ಕೆ ಲಕ್ಷ್ಮೀನಾರಾಯಣ ಯೋಗ ಬಂತು. ಮೂರು ಯೋಗಗಳು ಬಂದು ಇಲ್ಲಿ ಈ ಜಾತಕಕ್ಕೆ. ಸೂಪರ್ ಎಕ್ಸ್ಟ್ರಾರ್ಡಿನರಿ. 10ನೇ ಮನೆಯಲ್ಲಿ ಕೇತು ನೀಚನಾದ. 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಕೂಡಿದ್ದಾರೆ. 10ನೇ ಮನೆ ಸ್ವಾಮಿ ಲಗ್ನೇಶ ಕೂಟಿದ್ರಿಂದ 1,00,000% ನೀವು ವಿದೇಶಿ ಯೋಗ ಅನುಭವಿಸ್ತೀರಾ. ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತೀರಾ. ಫಾರಿನ್ ಸೆಟ್ಲ್ಮೆಂಟ್ ಇದೆ, ವಿದೇಶಿ ಯೋಗ ಇದೆ. ಸ್ವಲ್ಪ ಟ್ರೈ ಮಾಡಿ ಸಾಕು ಅಷ್ಟೇ. ಒಳ್ಳೆ ಎಜುಕೇಶನ್ ತಗೊಳ್ಳಿ, ಕಣ್ಣು ಮುಚ್ಚಿ ಫಾರಿನ್ ಹೋಗ್ತೀರಾ.
ಸೂರ್ಯ ಅದು ಹೋಗಿ 12ನೇ ಮನೆಯಲ್ಲಿ ಕುಂತ್ರೆ ಆಸ್ಟ್ರೇಲಿಯಾ ಇಲ್ಲ ನ್ಯೂಜಿಲೆಂಡು ಈ ಜಪಾನ್ ಅಂತ ದೇಶಗಳಲ್ಲಿ ವಾಸವಾಗಿರುವವರ ಜಾತಕವನ್ನು ತೆಗೆದು ನೋಡಿದರೆ ಶುಕ್ರ ಮತ್ತು ಸೂರ್ಯ 12ನೇ ಮನೆಯಲ್ಲಿ ಬಂದು ಕುಂತಾರೆ. ನೋಡಿ, ಇಲ್ಲಿ ಕುಜ 9ನೇ ಮನೆ ಸ್ವಾಮಿ 10 ಡಿಗ್ರಿಯಲ್ಲಿ 9ನೇ ಮನೆ ಸ್ವಾಮಿ ಲಾಭದಲ್ಲಿ ಭಾಗ್ಯೇಶ ಲಾವೇಶ ಜಾಗದಲ್ಲಿ ಕುಂತ್ರೆ ಏನ್ ಹೇಳ್ತಾರೆ, 4ನೇ ಮನೆ ಸ್ವಾಮಿನ ಒಂದು ಕುಬೇರ ಯೋಗನೂ ಬರುತ್ತೆ. ಅದ್ರ ಆಸ್ತಿ ಮಾಡ್ತೀರಾ ಅಂತ, ಒಳ್ಳೆ ಆಸ್ತಿ ಮಾಡ್ತೀರಾ, ಒಳ್ಳೆ ಪ್ರಾಪರ್ಟಿ ಮಾಡ್ತೀರಾ, ನೋ ಡೌಟ್ ಅಟ್ ಆಲ್. ಬರೀ ಓವರ್ ಆಲ್ ಆಗಿ ಈ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ನೋಡಿ. 1ನೇ ಮನೆಯಲ್ಲಿ ಬುಧ ಇದ್ದಾನೆ, ಅವನ ಗುರು ನೋಡ್ತಾನೆ, ಹಾಗಾಗಿ ಬಹಳ ಬುದ್ಧಿವಂತರಾಗ್ತೀರಾ, ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ಸ್. ಓಕೆ, ಇಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಇದೆ, ವಿಕ್ರಮಾದಿತ್ಯ ರಾಜಯೋಗ ಇದೆ. ಓಕೆ, 2ನೇದು ಬಂದ್ಬಿಟ್ಟು 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬಂದಿರುತ್ತೆ ಮಹಾಲಕ್ಷ್ಮಿ ಯೋಗ. 4ನೇ ಮನೆ ಸ್ವಾಮಿ 1 2 3 4 5 6 7 ಚಂದ್ರನ ಮೇಲೆ ದೃಷ್ಟಿ ಇದೆ ನಮಗೆ, ನೋ ಪ್ರಾಬ್ಲಮ್. ಮಹಾಲಕ್ಷ್ಮಿ ಯೋಗ ಇದೆ. 3ನೇದು ಬಂದು ಕುಬೇರ ಯೋಗ. ಕುಬೇರ ಯೋಗ ಇದೆ, ಇದಕ್ಕೆ ನಾವು ಲಕ್ಷ್ಮೀನಾರಾಯಣ ಯೋಗನೂ ಅಂತೀವಿ. ಯಾಕಂದ್ರೆ 4ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿ, 9ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿ 3 ಯೋಗಗಳಿವೆ, ಒಳ್ಳೆ ಯೋಗಗಳು. ಹೈಯರ್ ಎಜುಕೇಶನ್ ಮಾಡ್ತೀರಾ 100%. ಆದರೆ ಕೇತು, ರಾಹು ಮತ್ತು ಶನಿ, ಇಲ್ಲಿ ಶುಕ್ರ ದಿಗ್ಬಲಿ ಯೋಗ, ದಿಶಾಬಲಿ ಯೋಗ. 12ನೇ ಮನೆ ಸೂರ್ಯ, ಇದು ವಿದೇಶಿ ಯೋಗ ತಂದುಕೊಟ್ಟ ನಿಮಗೆ. ಇದು ವಿದೇಶಿ ಯೋಗ. ಓವರಾಲ್ ಆಗಿ 4 ಯೋಗಗಳನ್ನ ಪಡ್ಕೊಂಡಿದ್ದೀರಾ. ವಸುದೇಶವ್ರೆ ದಯವಿಟ್ಟು ಕೇಳಿ, ನಾನು ಹೇಳೋದೇನೋ ರಾಕೇಶನನ್ನು ನೀವು ಶಾಂತ ಮಾಡಬೇಕು. ರಾಕೇಶ್ ಅಂದ್ರೆ ಯಾರು? ರಾಹು, ಕೇತು, ಶನಿ. ಇವರು 3 ಮಂದಿ ಶಾಂತ ಮಾಡಿದ್ದಕ್ಕಾದ್ರೆ 100% ನಿಮ್ಮ ಜಾತಕದಲ್ಲಿ ಒಳ್ಳೆ ಫಲವನ್ನು ಪಡ್ಕೊತೀರ. ಸಂಬಂಧದಲ್ಲಿ ಮದುವೆ ಆಗೋ ಚಾನ್ಸಸ್ ಇದೆ, ಅದು ಲವ್ ಮ್ಯಾರೇಜ್ ಆಗಿ. 2ನೇದು ವಿದೇಶದಲ್ಲಿ 100% ನೆಲೆಸ್ತೀರ. 3ನೇದು ವಿಕ್ರಮಾದಿತ್ಯ ರಾಜಯೋಗ ಇದೆ, ಏನು ಹಿಡಿತೀರ ಕೆಲಸ ಅದನ್ನ 100% ಕಂಪ್ಲೀಟ್ ಮಾಡ್ತೀರಾ. 7ನೇದು ಮಹಾಲಕ್ಷ್ಮಿ ಯೋಗ ಇದೆ. 8ನೇದು ಕುಬೇರ ಯೋಗ ಇದೆ. ಹೌದಾ? ಇಷ್ಟೆಲ್ಲ ಲಗ್ನ ಕುಂಡಲಿ ಇದೆ. ಬನ್ನಿ ನವಮಾಶ ನೋಡೋಣ. ನವಮಾಸದಲ್ಲಿ ಯಾರ್ಯಾರಿದ್ದಾರೆ ಕರೆಕ್ಟಾ? ಅಷ್ಟೊಳಗಿಸ್ಬಿಟ್ಟಿದ್ದೀನಿ, ಸರಿನಾ? ಈಗ ನವಮಾಸದ ಜಾತಕ, ನವಮಾಸದಲ್ಲಿ ಯಾರ್ಯಾರಿದ್ದಾರೆ ನೋಡಿ. ನವಮಾಸ ಕರ್ಕಲಗ್ನದಲ್ಲಿ ಕರೆಕ್ಟಾ? ಗುರು ಮತ್ತು ಕೇತು ಇದ್ದಾರೆ. ಇಲ್ಲಿ ಧರ್ಮಧ್ವಜ ಯೋಗ ಆಗಿದೆ ನೋಡಿ. 9ನೇ ಮನೆ ಸ್ವಾಮಿ ಏನು 1 2 3 4 5 6 7 8 9 10 11 12 ಕರೆಕ್ಟಾ? 9ನೇ ಮನೆ ಸ್ವಾಮಿ 2ನೇ ಮನೆಯಲ್ಲಿ ಬರ್ತಿದ್ದಾರೆ. ಧರ್ಮಧ್ವಜ ಯೋಗ ಅಂತ ಇದಕ್ಕೆ ಬಹಳ ಒಳ್ಳೆಯದು. ಸೇಮ್ ನವಮಾಸದಲ್ಲಿ ಗುರುಕೇತು ಅಲ್ಲಿದ್ರೆ 7ನೇ ಮನೆಯಲ್ಲಿ ಯಾರು ಇದ್ದಾರೆ? ಸೂರ್ಯ, ಕುಜ, ಸೂಪರ್. ಸೂರ್ಯನ್ ಬಿಟ್ಟಾಕಿ ಕುಜ 10ನೇ ಮನೆ ಸ್ವಾಮಿ, 5ನೇ ಮನೆ ಸ್ವಾಮಿ. ಇಲ್ಲಿ ಏನಾಗಿದೆ, ನಾವು 7ನೇ ಮನೆಯಲ್ಲಿ ಇಲ್ಲಿ ರುಚಕ ಅಂತ, ರುಚಕ ಮಹಾಪುರುಷ ರಾಜಯೋಗ ತಂದಿದ್ದಾನೆ. ಹೌದಾ? ಶುಕ್ರನು 7ನೇ ಮನೆಯಲ್ಲಿದ್ದಾನೆ. ಹೆಂಡತಿಯಿಂದ ಸಿಕ್ಕಾಪಟ್ಟಿ ಆಸ್ತಿ ಹೊಡಿತೀರ. ಹೆಂಡತಿ ಐಶ್ವರ್ಯವಂತೆ, ರೂಪವಂತೆ. ನವಮಾಸದಲ್ಲಿ ಶುಕ್ರ 7ನೇ ಮನೆಗೆ ಬಂದ್ರೆ ಬಹಳ ಒಳ್ಳೆಯದು. ಹೌದಾ? ಅದೇ ರೀತಿ 12ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿ ಇದ್ದಾರೆ. ಚಂದ್ರ ಮತ್ತು ಶನಿ ಇದ್ದಾರೆ. ದಯವಿಟ್ಟು ಶನಿ ಶಾಂತಿ ಮಾಡಲೇಬೇಕು. 8ನೇ ಮನೆಯಲ್ಲಿ ರಾಹು ಬಂದಿದ್ದಾರೆ. 8ನೇ ಮನೆಯಲ್ಲಿ ರಾಹು ಬಂದು ಕೇತು ಗುರುವಿನ ಜೊತೆ ಇದ್ದಾನೆ.
ತಲೆ ಕೆಡಿಸ್ಕೋಬೇಡಿ. ಆದರೆ ರಾಹು ಮತ್ತು ಶನಿ ಶಾಂತಿ ಮಾಡಲೇಬೇಕು. ನವಮಾಂಶದಲ್ಲಿಯೂ ಸಹ ಇವರು ಶನಿ ಮತ್ತು ರಾಹು ಕೆಟ್ಟವರಿದ್ದಾರೆ. ಇದಕ್ಕೆ ನಾವು D9 ಅಂತ ಹೇಳ್ತೀವಿ. D9 ಇದು ಏನು ಹೇಳುತ್ತೆ? ದಾಂಪತ್ಯ ಮತ್ತು ಜೀವನವನ್ನು ಹೇಳುತ್ತೆ. ಸೂಕ್ಷ್ಮ ಕುಂಡಲಿಗಳು ಅಂತ ಕರಿತೀವಿ ನಾವು. ಸೂಕ್ಷ್ಮ ಕುಂಡಲಿಗಳು ಅಂತ. ನೀವು ಸಣ್ಣವರು ಇನ್ನು ಅದಕ್ಕೆ ಎಜುಕೇಶನ್ ಅನ್ನು ನೀವು ನೋಡಲೇಬೇಕು. ಅದಕ್ಕೆ D5 ನೋಡ್ತೀನಿ. ಸಾರಿ, D24. ಸ್ವಲ್ಪ ಮೌಸ್ ಯಾಕೋ ತೊಂದರೆ ಕೊಡ್ತಾ ಇದೆ ನೋಡಿ. D24 ಅಂದರೆ ಎಜುಕೇಶನ್ ಪರ್ಪಸ್. 24 ಡಿವಿಷನಲ್ ಚಾರ್ಟ್, ಸೂಕ್ಷ್ಮ ಕುಂಡಲಿ. ಇದಕ್ಕೆ ನಾವು ಸೂಕ್ಷ್ಮ ಕುಂಡಲಿ ಅಂತೀವಿ. ಚತುರ್ವಿತಾಂಶ ಕುಂಡಲಿ ಅಂತ ಕರಿತೀವಿ. ಇಲ್ಲಿ ನೀವು ಮಾಡುವಂಥ ಸ್ಟಡಿ ಏನು, ಸ್ಟಡಿ ಏಕೆ, ಹೆಂಗೆ ಸ್ಟಡಿ ಬಗ್ಗೆ ಏನು ಕೇಳ ನೋಡಿ. ಚತುರ್ಮಾಸ ಅವಸ್ಥೆಯಲ್ಲಿ ಮೇಷ ಲಗ್ನ ಬಂದಿದೆ. ಕುಜ ಸ್ವಂತ ಮನೆಯಲ್ಲಿದ್ದಾನೆ. ರಾಹು ಇದ್ದಾನೆ, ಕೇತು ಇದ್ದಾನೆ. ಅರ್ಥ ರಾಹು ಮತ್ತು ಕೇತು ಶಾಂತಿ ಆಗಲೇಬೇಕು. ಕುಜ ಇಲ್ಲಿ ರುಚಕ ಮಹಾಪುರುಷ ರಾಜಯೋಗ ತಂದಿದೆ. ಹಾಗಾಗಿ ಬಹಳ ಒಳ್ಳೆ ಸ್ಥಿತಿಯಲ್ಲಿ ಇರೋದು. D1 ನಲ್ಲೂ ಕುಜ ಚೆನ್ನಾಗಿದ್ದಾರೆ, D9 ಚೆನ್ನಾಗಿದ್ದಾರೆ, D24 ಚತುರ್ಥಾಂಶ ಕುಂಡಲಿಯಲ್ಲೂ ಕುಜ ಬಹಳ ಚೆನ್ನಾಗಿದೆ. 1ನೇ ಮನೆ ನೋಡಬೇಕು. ಇಲ್ಲೇ ಬಿಟ್ರೆ 5ನೇ ಮನೆ ನೋಡಬೇಕು. ಇಲ್ಲಿ 5ನೇ ಮನೆಯಲ್ಲಿ ಯಾರಿದ್ದಾರೆ ಅಂದರೆ ಗುರು ಇದ್ದಾನೆ. 9ನೇ ಮನೆ ಸ್ವಾಮಿ. 1 2 3 4 6 7 8 9 10 11 12 9ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಇರೋದ್ರಿಂದ ತಾವು ಹೈಯರ್ ಎಜುಕೇಶನ್ ಮಾಡ್ತೀರಾ, ಭಾಳ ಇಂಟೆಲೆಕ್ಚುಯಲ್ ಇರ್ತೀರಾ. ಕರಿಯರ್ ಎಜುಕೇಶನ್ ನೋಡೋದೇ D24 ಇಂದ. ಸೂಕ್ಷ್ಮ ಕುಂಡಲಿ ಇದು ಬಹಳ ಸೂಕ್ಷ್ಮ ಕುಂಡಲಿ. 10ನೇ ಮನೆಗೆ ಸೂರ್ಯ ಬರ್ತಾನೆ, 5ನೇ ಮನೆ ಸ್ವಾಮಿ 10ನೇ ಮನೆ ಸೂರ್ಯ ಬರ್ತಾನೆ. ಬಹಳ ಒಳ್ಳೆಯದು. ರುಚಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದ್ರು. ಆಲ್ಮೋಸ್ಟ್ ಆಲ್ ಅವರು IAS IPS ಆದವ್ರನ್ನೇ ನೋಡಿದ್ದೀನಿ ನಾನು, ಆಲ್ಮೋಸ್ಟ್ ಆಲ್. ಹಾಗಾಗಿ ತಾವು ದಯವಿಟ್ಟು ಏನು ಮಾಡ್ಕೋಬೇಕು, ಇಲ್ಲಿ ರಾಹು ಕೆಟ್ಟಿದ್ದಾನೆ. ದಯವಿಟ್ಟು ನಾವು ಈಗ ನೋಡೋಣ. D10 ಇದೇನು D10 ಅಂದ್ರೆ ಅಂತೀರಾ? D10 ಅಂದ್ರೆ ದಶಮಾಂಶ ಕುಂಡಲಿ. ಈ ದಶಮಾಂಶ ಕುಂಡಲಿಯಲ್ಲಿ ಏನಪ್ಪ? ದಶಾಂಶ ಕುಂಡಲಿ ಇಲ್ಲೇ ಕೆಲಸ ಮತ್ತು ಆಸ್ತಿ ನೋಡ್ತಾರೆ. ಅಂದ್ರೆ ಆಸ್ತಿ ಅಂದ್ರೆ ಗ್ರೋತ್. ಈ ಗ್ರೋತ್ ಅಲ್ಲಿ ತಾವು ನೋಡಿ, ವೃಶ್ಚಿಕ ಲಗ್ನದಲ್ಲಿ ಶನಿ ಇದ್ದಾನೆ. ಸೂಕ್ಷ್ಮ ಕುಂಡಲಿ 4ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ವಿಪರೀತ. ನೀವು ಇಂಜಿನಿಯರಿಂಗ್ ಸೈಡ್ ಹೋಗ್ಬೋದು, ಇಲ್ಲ ಮೆಡಿಕಲ್ ಸೈಡ್ ಹೋಗ್ಬೋದು. 100% ನೀವು ಹೋಗೋದು ಮಾತ್ರ. 9ನೇ ಮನೆ ಸ್ವಾಮಿ ನೋಡಿ, 1 2 3 4 5 6 7 8 9 10 11 12 ನೋಡಿ. ಈ ಮನಿ ಸ್ವಾಮಿ ಚಂದ್ರ, ಹೌದಾ? ಚಂದ್ರ ಬಂದು ಎಲ್ಲಿ ಕೂತಿದ್ದಾನೆ? D10 ಅಲ್ಲಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ನಾಲ್ಕನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 9ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂರುವುದು. ಭಾಗ್ಯದಲ್ಲಿ 100% ನೀವು ಮೆಡಿಕಲ್ ಲೈನ್ಗೆ ಹೋಗ್ತೀರಾ ಅಂತ ಅರ್ಥ. 100% ನೀವು ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಓದಿದ್ದೇ ನಿಜ. ಆದರೆ ನೀವು ಓದ್ತೀರಾ, ಇಲ್ಲ ಅಂತಲ್ಲ. ಸ್ವಲ್ಪ ಕಿರಿಕಿರಿ ಆಗುತ್ತೆ ನಿಮ್ಗೆ, ಅದು ಹೇಳ್ತೀನಿ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ತಂದೆಯವರ ಆ ಪೂಜೆಗಳನ್ನು ಮಾಡಿಬಿಟ್ರೆ ಶಾಂತಿ. ಜಪ ಆಗ್ಬೇಕ್ರಿ. ರಾಹುದು ಶನಿದು ಒಳ್ಳೆ ಜಪ ಆಗಬೇಕು. ಜಪ ಮಾಡಿ ನೀವು ಶಾಂತಿ ಮಾಡಿದ್ದೇ ಕರೆದ್ರೆ ಅಂದಾಗ ಮಾತ್ರ ಜಾತಕ ಕ್ಲೀನ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ದಯವಿಟ್ಟು ನಾನು ಮಾತು ಕೇಳಿ. D10 ಇದು ನಾನು D10 ಅಲ್ಲಿ ಹೇಳ್ತಾ ಇದ್ದೀನಿ. ಚಂದ್ರ 4ನೇ ಮನೆಯಲ್ಲಿದ್ದಾನೆ, ಗುರು 11ನೇ. ನೋಡಿ ಸರ್, ಗುರು ಮತ್ತು ಕುಜ, ಮತ್ತು ಬುಧ ಇವ್ರಿಗೆ ನೋಡಿ. ಇಲ್ಲೇ 4ನೇ ಮನೆ ಸ್ವಾಮಿ ಶನಿ ಆದರೆ 5ನೇ ಮನೆ ಸ್ವಾಮಿ
ಗುರು ಅಲ್ಲ, ಹೌದಾ? ಅದೇ ರೀತಿ 1ನೇ ಮನೆ ಸ್ವಾಮಿ ಯಾರಾದ್ರು ಕುಜ ಆದ್ರು, ಅವರಿಬ್ರು ಲಾಭದಲ್ಲಿ ಬಂದ್ರು. ಸೊ ಹಂಗಾಗಿ ಒಳ್ಳೆ ಲಾಭವಂತ ಜೀವನ ಮಾಡ್ತೀರಾ ನೀವು, ಒಳ್ಳೆ ಲೈಫ್ ಇದೆ ನೋಡಿ. D1 ಲಗ್ನ ಕುಂಡ್ಲಿ ಮಾಡಿದೆ, D9 ನವಮಾಂಶ ಮಾಡಿದೆ, D24 ಮಾಡಿದೆ ಚತುರ್ಮಾಂಶ ದಶಮಾಂಶ ಮಾಡಿದೆ. ಏನು ಎಜುಕೇಶನ್ ಮಾಡಿದೆ, ಎಜುಕೇಶನ್ ಬಗ್ಗೆ ಹೇಳಿದೆ. ನವಮಾಂಶ ಇಬ್ರು ಜೀವನ, ಗಂಡ ಹೆಂಡತಿ ಜೀವನ ಬಗ್ಗೆ ಹೇಳಿದೆ. ನಿಮ್ಮ ಸ್ವಂತ ಲಗ್ನೇಶ D1 ಹೇಳಿದೆ. ಅದೇ ರೀತಿ 24 ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದೆ. D10 ದಾರಿನೂ ಹೇಳಿದೆ. ಸೊ ಹಾಗಾಗಿ ಈ ಜಾತಕದ ವಿಶ್ಲೇಷಣೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.